Surprise! Yeah. You can open. Yes, mommy. ವೆಯ್ಟ್ ಏನೇನಿದೆ ತೋರಿಸೋಣ. ಫಸ್ಟ್ ಇದೊಂದು ನೆಟ್ ಇದೆ, ಮತ್ತೆ ಒಂದು ಚಿಕ್ಕದೊಂದು ಲೈಟ್ ಇದೆ. ಇದನ್ನ ಆಮೇಲೆ ಹಾಕಿ ತೋರಿಸ್ತೀನಿ. ಲಾಸ್ಟ್ ಇಯರ್ ತಗೊಂಡಿದ್ದು ಇದೇ ಥರ. ಸೂಪರ್. ಇದು ಒಂದು ಹ್ಯಾಪಿ ಬರ್ಡೇ ಅನ್ನೋ ಥರ ಒಂದು ಲೆಟರ್ಸು, ಮತ್ತು ಅದನ್ನ ಟ್ಯಾಗ್ ಮಾಡೋದಕ್ಕೆ ಇಲ್ಲಿ ಥ್ರೆಡ್ಡು ಕೂಡ ಅವರೇ ಕೊಟ್ಟಿದ್ದಾರೆ. ಅಷ್ಟೇ ಇರೋದು. ಇದು ಹ್ಯಾಪಿ ಬರ್ಡೇ ಅಂತ ಹೇಳಿ ಮಾಡೋದು. ಒಂದು ನಿಮಿಷ ಇರು, ಎಷ್ಟು ಬೆಲ್ಲೂನ್ ಇದೆ ಅಂತೆಲ್ಲ ನೋಡಿ. ಇದು ಪ್ರೈಸ್ ಬಂದು 140 ರೂಪೀಸ್ ಏನು. ಸೊ ಇದರಲ್ಲಿ ವೈಟು ಮತ್ತು ಬ್ಲ್ಯಾಕು ಮತ್ತು ಪಿಂಕ್ ಕಲರ್ ಇದೆ. ವೈಟು ಬ್ಲ್ಯಾಕ್ ಮತ್ತು ಪಿಂಕ್ ಕಲರ್ದು ಬೆಲೂನ್ ಇದೆ. ಲಾಸ್ಟ್ ಇಯರ್ ನಾನು ಇದನ್ನೇ ತರಿಸಿದ್ದು. ಸೊ ಎಷ್ಟಿದೆ ಅಂತ ಕೌಂಟ್ ಮಾಡ್ತೀನಿ. 1 2 3 4 5 6 7 3 5 7 8 9 10 3 4 5 6 7 8. ಇದು ಒಂದು 7 8 ಮತ್ತು ಇದು 10 ಬೆಲೂನ್ಸ್ ಇದೆ. ಇಷ್ಟಿದೆ. ಇದು ಬಂದು ನೆಟ್ ಹೇಗಿದೆ ಅಂತ ತೋರಿಸ್ತೀನಿ. ಲಾಸ್ಟ್ ಇಯರ್ದು ನೆಟ್ ಇದೆ ನನ್ನ ಹತ್ರ. ತುಂಬ ಏನು ಉದ್ದ ಇರಲ್ಲ. ಆಲ್ಮೋಸ್ಟ್ ಲಾಸ್ಟ್ ಇಯರ್ದು ಇದೆ ಅಲ್ವಾ, ಸೊ ಹಂಗಾಗಿ ಎರಡನ್ನೂ ಮೋಸ್ಟ್ಲಿ ಸ್ಟಿಚ್ ಮಾಡಿಸ್ಕೊಂಡು ಉದ್ದ ಮಾಡಬೇಕಷ್ಟೆ. ಎರಡಿಲ್ಲ, ಒಂದೇ ಇರೋದು. ಇದು ಉದ್ದ ಇದೆ ನೆಟ್. ಇದು ಎಷ್ಟು ಉದ್ದ ಇದೆ. ಸೊ ನೋಡುವ ಯಾವ ಥರ ಡಿಸೈನ್ ಮಾಡಿದ್ರೆ ಆಯಿತು ಅಂತ ಹೇಳ್ಬಿಟ್ಟು. ಹಾಗೆ ಇದು ನಾನು ಲಾಸ್ಟ್ ಇಯರ್ ತೊಗೊಂಡಿರೋದು ಇದೆ. ಇದು ಚೆನ್ನಾಗಿ ವರ್ಕ್ ಆಗುತ್ತೆ. ಸೊ ಇದನ್ನ ತೋರಿಸ್ತೀನಿ ಬನ್ನಿ ಹೆಂಗೆ ವರ್ಕ್ ಆಗುತ್ತೆ ಅಂತ ಹೇಳ್ಬಿಟ್ಟು. ಕೆಲವರು ಅದರಲ್ಲಿ ಸ್ವಲ್ಪ ಡ್ಯಾಮೇಜ್ ಇರುತ್ತೆ, ಕೆಲವರು ಅದು ಚೆನ್ನಾಗಿಲ್ಲ ಅಂತ ಎಷ್ಟು ಬಿಡ್ತಾರೆ. ಇದನ್ನ ಹಾಕಿ ತೋರಿಸ್ತೀನಿ ಹೆಂಗಿದೆ ಅಂತ. ಸೊ ಇದಿಷ್ಟು, ಮತ್ತು ಇದು ಬೆಲೂನ್ಸು, ಮತ್ತು ಇದು ಒಂದು ಹ್ಯಾಪಿ ಬರ್ಡೇ ವರ್ಡ್ಸು, ಲೆಟರ್. ಇದು ಒಂದು ನೆಟ್ಟು. ಇದಿಷ್ಟು 140 ರೂಪೀಸ್ಗೆ ಸಿಕ್ಕಿದೆ. ಸೊ ಯಾರಾದರೂ ಚಿಕ್ಕ ಮಕ್ಕಳು ಬರ್ಡೇ ಇದ್ದವರು ವರ್ತ್ ಫಾರ್ ಮನಿ ಬೈ ಮಾಡ್ಬೋದು. ಸೊ ಇದು ಲೈಟ್ ಚೆನ್ನಾಗೇ ಬರ್ತಾ ಇದೆ. ಸೊ ನನ್ನ ಹತ್ರ ಲಾಸ್ಟ್ ಇಯರ್ದು ಕೂಡ ಇದೆ, ನೋಡುವ. ಚೆನ್ನಾಗಿದೆ. 140 ರೂಪೀಸ್ಗೆ ಆರಾಮಾಗಿ ತೊಗೋಬೋದು. ಚಿಕ್ಕ ಮಕ್ಕಳು ಬರ್ಡೇಗೆ ಅಂತಂದರೆ ಬೆಲೂನ್ಸು ಲೈಟ್ಸ್ ಎಲ್ಲ ಸೆಲೆಬ್ರೇಷನ್ಗೆ ಇಷ್ಟಪಡ್ತಾರಲ್ವ, ಹಾಗಾಗಿ ನಾನು ಕೂಡ ಇದನ್ನು ಸೆಲೆಕ್ಟ್ ಮಾಡಿದ್ದೀನಿ. 140 ರೂಪೀಸ್ಗೆ ಚೆಕ್ ಮಾಡಿ, ಚೆನ್ನಾಗಿದೆ. ಜೇನು ಅದಕ್ಕೆ ಇನ್ನೊಂದು ವರ್ಷ ಇನ್ನೊಂದು ತಿಂಗಳು ಬರೋದಿಲ್ಲ. ಚಾಕ್ಲೇಟ್ ಐಸ್ ಕ್ರೀಮಾ? ಚಾಕ್ಲೇಟ್ ಐಸ್ ಕ್ರೀಮ್ ಬೇಡಮ್ಮ ನಿಂಗೆ. ಇಲ್ಲಮ್ಮ, ಈಗ ಎಲ್ಲ ವಾಶ್ ಮಾಡಬೇಕು. ವಾಶ್ ಮಾಡ್ಕೊಂಡು ಆಮೇಲೆ ಕುಡಿಯೋದು, ಓಕೆನಾ? ರಂಜಮ್ಮಗೊಂದು ದಿನ ಕೊಡ್ತೀಯಾ?
ಸೊ ಬರ್ಡೇಗೆ ಶಾಪಿಂಗ್ ಎಲ್ಲ ಆಯಿತು. ಇವತ್ತು ಬರ್ಡೇ ದಿನ. ಸೊ ನನ್ನ ಮಗಳಿಗೆ ಡೆಕೋರೇಷನ್ ಮಾಡೋದಕ್ಕೆ ಅಂತ ಹೇಳಿ ನನ್ನ ತಂಗಿ ಕೂಡ ರೆಡಿ ಮಾಡ್ಕೋತಾ ಇದ್ದಾಳೆ. ನಾನು ಅಡುಗೆ ಕೂಡ ಮಾಡ್ತಾಯಿದ್ದೀನಿ. ಸೊ ನಾನ್ ವೆಜ್ಜು. ಹಾಗಾಗಿ ನನ್ನ ಮಗಳು ಫುಲ್ ಖುಷಿಯಾಗಿ ಬೆಲೂನ್ಸ್ ಎಲ್ಲ ಇರೋದ್ರಿಂದ ಖುಷಿಪಟ್ಟು ನೋಡ್ತಾ ಇದ್ದಾಳೆ. ನಾವೇ ಡೆಕೋರೇಷನ್ ಮಾಡ್ತೀವಿ ಸಿಂಪಲಾಗಿ, ಅವಳು ಖುಷಿ ಆಗೋ ಥರ ಬೆಲೂನ್ಸು, ಲೈಟಿಂಗ್ಸು ಈ ಥರ ಇಲ್ಲಿ ನಮ್ಮ ಮನೆಯವರು, ನಾನು ಮತ್ತು ನನ್ನ ತಂಗಿ 3 ಜನ ಕೂಡ ಸೇರಿಕೊಂಡು ಮಾಡಿದ್ವಿ. ಇದು 4ನೇ ವರ್ಷದ ನನ್ನ ಮಗಳು ಬರ್ಡೇ ಆಗ್ತಾ ಇರೋದು. ಸೊ ನಾನ್ ವೆಜ್ಜಿಗೆ ಅಂತ ಹೇಳಿ ನಾನೆಲ್ಲ ಪ್ರಿಪೇರ್ ಮಾಡ್ಕೋತಾ ಇದ್ದರೆ ಅವರೆಲ್ಲ ಆ ಕಡೆ ರಿಪೇರಿ ಮಾಡ್ಕೋತಾ ಇದ್ದರು. ಸೊ ನಾನ್ ವೆಜ್ಜಿಗೆ ನಮ್ಮ ಮನೆಯವರೇ ಹೆಲ್ಪ್ ಮಾಡಿದ್ದು. ತೊಗೊಂಡು ಬಂದು ಎಲ್ಲ ವಾಶ್ ಮಾಡಿ ಕೊಟ್ಟರು. ನಾನು ಮಸಾಲೆ ಎಲ್ಲ ರುಬ್ಕೊಂಡು ಇದನ್ನೆಲ್ಲ ಅಡುಗೆ ಮಾಡ್ಕೊಳ್ಳೋದಕ್ಕೆ ಪ್ರಿಪೇರ್ ಮಾಡಿದೆ. ನಾವು 7:30 ಆ ರೀತಿಯಾಗಿ ಕೇಕ್ ಕಟ್ ಮಾಡಿದ್ವಿ. ಸೊ ಎಲ್ಲರ ಮನೆಯಲ್ಲೂ ಮಕ್ಕಳು ಬರ್ತಡೇ ಅಂತಂದರೆ ಏನೋ ಒಂಥರ ಖುಷಿ. ಸೊ ಮಕ್ಕಳಿಗೆ ಬರ್ಡೇ ಅಂತ ಅಂದರೆ ಖುಷಿ. ಅದೇನೋ ಮುಂಚೆಯಿಂದನೂ ಅಷ್ಟೇ ನಾವಷ್ಟು ಸೆಲೆಬ್ರೇಷನ್ ಎಲ್ಲ ಮಾಡ್ಕೊಂಡಿಲ್ಲ. ಹಾಗಾಗಿ ನನ್ನ ಮಗಳಿಗೆ ಚೆನ್ನಾಗಿ ಮಾಡೋಣ ಅಂತ ಹೇಳಿ ಮಾಡ್ತಾಯಿದ್ದೀವಿ. ಸೊ ಲೈಟಿಂಗ್ಸು ಮತ್ತು ನಾನು ಲಾಸ್ಟು ತೋರಿಸಿದ್ದೀನಲ್ವ ಸ್ಟಾರ್ಟಿಂಗೇ, ಅದರದ್ದೇ ಒಂದು ಬರ್ತ್ಡೇ ಕಿಟ್ ಇತ್ತಲ್ವ, ಅದನ್ನೇ ಯೂಸ್ ಮಾಡ್ಕೊಂಡಿರೋದು. ಲಾಸ್ಟ್ ಇಯರ್ದು ಇತ್ತು ಈ ರೀತಿ ನೆಟ್ಟು, ಅದನ್ನು ಯೂಸ್ ಮಾಡಿಕೊಂಡು ಫೈನಲಾಗಿ ಈ ರೀತಿಯಾಗಿ ಡೆಕೋರೇಷನ್ ಮಾಡಿದ್ದೀವಿ. ಸೊ ಹೇಗಿತ್ತು ನನ್ನ ವಿಡಿಯೋ? ಚೆನ್ನಾಗಿತ್ತು ಅಂತಂದರೆ ಕಮೆಂಟ್ ಮಾಡಿ. ಹಾಗೆ ವಿಡಿಯೋಗೆ ತಪ್ಪದೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಫ್ರೆಂಡ್ಸ್.